ಬೆಂಗಳೂರಿನಲ್ಲಿ ನಡೆದಿರುವಂತಹ ರಾಬರಿ ಎಲ್ಲರನ್ನ ಆಘಾತಕ್ಕೆ ತಳ್ಳಿದೆ. ದರೋಡೆ ಮಾಡಿ ಹೊರಟವರು ಯಾವ ಕಡೆಗೆ ಹೋದ್ರು ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಸಿಎಂಎಸ್ ವಾಹನವನ್ನ ಮೊದಲಿಗೆ ಅಶೋಕ ಪಿಲ್ಲರ್ ಬಳಿ ಅಡ್ಡಗಡ್ತಾರೆ ಆ ದರೋಡೆಕೋರರು. ಅದಾದ ನಂತರ ನಾವು RBIನವರು ಡಾಕ್ಯುಮೆಂಟ್ ಪರಿಶೀಲನೆ ಮಾಡಬೇಕು ಅಂತ ಯಾಮಾರಿಸ್ತಾರೆ. ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಅದರಲ್ಲಿದ್ದಂತಹ ಚಾಲಕ ಒಬ್ಬನನ್ನ ಬಿಟ್ಟು ಉಳಿದ ಸಿಬ್ಬಂದಿನ ತಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನೀವು ಹಂಗೆ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿ ಇವರು ಹೊರಡು ಬಿಡ್ತಾರೆ. ಅದಾದ ಬಳಿಕ ಆ ಸಿಬ್ಬಂದಿಯನ್ನ ಅರ್ಧ ದಾರಿಯಲ್ಲಿ ಇಳಿಸಿ ಮತ್ತೆ ಈ ಗಾಡಿ ಹತ್ರ ಬರ್ತಾರೆ. ಈ ವೆಹಿಕಲ್ ಹತ್ರ ಒಂದು ಚಾಲಕ ಮಾತ್ರ ಇರ್ತಾನೆ ಆ ಫ್ಲೈಓವರ್ ಮೇಲೆ. ಆ ಸಂದರ್ಭದಲ್ಲಿ ಹಣವನ್ನ ತಮ್ಮ ವೆಹಿಕಲ್ಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದೆ ಈ ಗ್ಯಾಂಗ್. 7 ಕೋಟಿ 11 ಲಕ್ಷ ರೂಪಾಯಿ ಜೊತೆ ಪರಾರಿಯಾಗಿದೆ ಗ್ಯಾಂಗ್. ಪರಾರಿಯಾಗಿರುವಂತಹ ಗ್ಯಾಂಗ್ ಆಗಿ ಸದ್ಯ ಹುಡುಕಾಟ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚನ್ನಮೋಹನ್ ನೀಡ್ತಾ ಹೋಗ್ತಾರೆ. ಚನ್ನಮೋಹನ್, ಮೊದಲಿಗೆ ಅಶೋಕ ಪಿಲ್ಲರ್ ಬಳಿ ಅಡ್ಡಗಟ್ಟುವಂತಹ ಕೆಲಸ, ಅದಾದ ಬಳಿಕ ಸ್ಟೇಷನ್ಗೆ ಹೋಗ್ತೀವಿ ಅಂತ ಯಾಮಾರಿಸ್ತಾರೆ. ಅದಾದ ಬಳಿಕ ಇಡೀ ಆ ಕೃತ್ಯ ಶಿಫ್ಟ್ ಆಗೋದು ಡೈರಿ ಸರ್ಕಲ್ನ ಫ್ಲೈಓವರ್ಗೆ. ಯಾವ ರೀತಿ ನಡೆಯಿತು ಈ ಕೃತ್ಯ ಅಂತ ಹೇಳಿ ವಿವರಿಸಬಹುದಾ ಅಂತ ಹೇಳಿ? ಹೌದು ವಿದೇಶಿ, ಇವತ್ತು ಬೆಂಗಳೂರಿನಲ್ಲೇ ಆಡಾಗಲೇ ಬರೋಬ್ಬರಿ 7 ಕೋಟಿ ರೂಪಾಯಿ ಹಣವನ್ನು ದರೋಡೆ ಮಾಡಲಾಗಿದೆ. CMS ವಾಹನದ ಮೂಲಕ ATMಗೆ ಹಣ ತುಂಬಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಕಾರನ್ನ CMS ವಾಹನವನ್ನೇ ಅಡ್ಡಗಟ್ಟಿ ದರೋಡೆ ಮಾಡಿರ್ತಕ್ಕಂಥ ಪ್ರಕರಣ ಇವತ್ತು ನಡೆದಿದೆ. ಇದು ಮುಖ್ಯವಾಗಿ ಈಗ ಬೆಂಗಳೂರು ಈ ಒಂದು ಪ್ರಕರಣದಿಂದಾಗಿ ಬೆಂಗಳೂರಿನಲ್ಲಿ ಪೊಲೀಸರು ಎಲ್ಲ ಕಡೆಯೂ ಕೂಡ ನಾಕಾಬಂದಿ ಮಾಡಿದ್ದಾರೆ ಮತ್ತು ಎಲ್ಲ ವಾಹನಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಇನೋವಾ ಕಾರ್ನಲ್ಲಿ ಬಂದಂಥ ದರೋಡೆಕೋರು ಈ CMS ವಾಹನವನ್ನು ಅಡ್ಡಗಟ್ಟಿದ್ದಾರೆ. ಮೊದಲನೇದಾಗಿ ಜಯನಗರದ ಅಶೋಕ ಪಿಲ್ಲರ್ನ ಬಳಿ ವಾಹನವನ್ನು ಅಡ್ಡಗಟ್ಟಿದ್ದಾರೆ. ಅದನ್ನು ನಾನೀಗ ಮ್ಯಾಪ್ನ ಮೂಲಕ ತೋರಿಸ್ತೇನೆ. ಮುಖ್ಯವಾಗಿ ಜಯನಗರದಲ್ಲಿ ಈ ಒಂದು ಅಶೋಕ ಪಿಲ್ಲರ್ ಇದೆ. ಈ ಒಂದು ರಸ್ತೆನಲ್ಲೇ ಈ ರಸ್ತೆಯಲ್ಲಿ ಅಶೋಕ ಪಿಲ್ಲರ್ ಬರುತ್ತೆ. ಈ ಒಂದು ರಸ್ತೆಯಲ್ಲಿ ಬರುವಂಥ ಅಶೋಕ ಪಿಲ್ಲರ್ ಹತ್ರ ವಾಹನವನ್ನು ಅಡ್ಡಗಟ್ಟುವಂಥ ಪ್ರಯತ್ನ ಮಾಡಿದರೆ ಅದು ಸಾಧ್ಯವಾಗಿಲ್ಲ. ಅದಾದ ಬಳಿಕ ಈ ಮರಿಗೌಡ ರೋಡ್ನಲ್ಲೇ ನಿಮಾನ್ಸ್ ಕಡೆಗೆ CMS ವಾಹನ ಹೋಗಿದೆ. ಅಲ್ಲಿ ಈ ಒಂದು ಡೈರಿ ಸರ್ಕಲ್ ಫ್ಲೈಓವರ್ ಬರುತ್ತೆ. ಈ ಡೈರಿ ಸರ್ಕಲ್ ಫ್ಲೈಓವರ್ನ ಮೇಲ್ಭಾಗದಲ್ಲೇ ಈ CMS ವಾಹನವನ್ನು ಅಂದರೆ ATMಗೆ ಹಣವನ್ನು ತುಂಬಲಿಕ್ಕೆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ವಾಹನವನ್ನು ದರೋಡೆಕೋರರು ಇನೋವಾ ಕಾರ್ನಲ್ಲಿ ಅಡ್ಡಗಟ್ಟಿದ್ದಾರೆ. ಇಲ್ಲಿ ಅಡ್ಡಗಟ್ಟಿ ವಾಹನವನ್ನು ನಿಲ್ಲಿಸಿದ್ದಾರೆ. CMS ವಾಹನದಲ್ಲಿದ್ದಂತಹ 4 ಜನರಿಗೂ ಕೂಡ ನಿಮ್ಮ ಬಳಿ ಇರತಕ್ಕಂಥ ಹಣವನ್ನು ನಾವು ತಪಾಸಣೆಯನ್ನು ಮಾಡಬೇಕು, ಡಾಕ್ಯುಮೆಂಟ್ಗಳನ್ನು ವೆರಿಫೈ ಮಾಡಬೇಕು, ನಾವು ಸೆಂಟ್ರಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಿಂದ ಬಂದಿದ್ದೇವೆ, ಹೀಗಾಗಿ ನಿಮ್ಮ ಬಳಿ ಇರತಕ್ಕಂಥ ಡಾಕ್ಯುಮೆಂಟ್ಗಳೆಲ್ಲವನ್ನು ತೋರಿಸಿ ಅಂತೇಳಿ ಕೇಳಿದ್ದಾರೆ. ಜೊತೆಗೆ CMS ವಾಹನದಲ್ಲಿದ್ದಂತಹ 7 ಕೋಟಿ ರೂಪಾಯಿ ಹಣವನ್ನು ಕೂಡ CMS ವಾಹನದಿಂದ ಅಂದರೆ ATMಗೆ ಹಣವನ್ನು ತುಂಬಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂಥ ವಾಹನದಿಂದ ತಾವು ತಂದಿದ್ದಂತಹ ಇನೋವಾ ಕಾರ್ಗೆ ತುಂಬಿಕೊಂಡಿದ್ದಾರೆ. ಜೊತೆಗೆ 4 ಜನನ್ನು ಕೂಡ ಇನೋವಾ ಕಾರ್ನಲ್ಲಿ ಕೂರಿಸ್ಕೊಂಡು ಬಳಿಕ ಹೋಗಿದ್ದಾರೆ. ಹೀಗಾಗಿ ಇಲ್ಲಿಂದ ಮುಂದೆ ಅವರು ಆಡುಗೋಡಿ ಕಡೆಗೆ ಹೋಗಿರ್ಬೋದು. ಅದಾದ ಬಳಿಕ ಇಲ್ಲೇನೆ ಒಂದು CMS ವಾಹನದಲ್ಲಿದ್ದಂಥ ಸಿಬ್ಬಂದಿಯನ್ನು ಕೂಡ ಇಳಿಸಿ ಇನೋವಾ ಕಾರ್ನಲ್ಲೇ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮುಖ್ಯವಾಗಿ ಈ ಒಂದು ಡೈರಿ ಸರ್ಕಲ್ನಿಂದ ಮುಂದೆ ಹೋದರೆ ಸರ್ಜಾಪುರ, ಮಾರುತಳ್ಳಿ ರೋಡು ಜೊತೆಗೆ ಆಡುಗೋಡಿ ರಸ್ತೆಗಳು ಎಲ್ಲವೂ ಕೂಡ ಸಿಗುತ್ತೆ. ಹೀಗಾಗಿ ತಮಿಳುನಾಡು ಭಾಗಕ್ಕೆ ಏನಾದರೂ ಕೂಡ ಈ ಒಂದು ಆರೋಪಿಗಳು ಹಣವನ್ನು ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿರ್ಬೋದು ಅನ್ನತಕ್ಕಂಥ ಶಂಕೆ ಕೂಡ ಇದೆ. ಜೊತೆಗೆ ಅವರು ಬಂದಿದ್ದಂಥ ಕಾರು ಇನೋವಾ ಕಾರು, ಆದರೆ ಇನೋವಾ ಕಾರ್ನ ನಂಬರ್ ಪ್ಲೇಟ್ ಕೂಡ ನಕಲಿಯಾಗಿತ್ತು. ಬೇರೆ ಸ್ವಿಫ್ಟ್ ಕಾರ್ನ ನಂಬರ್ ಪ್ಲೇಟನ್ನು ತೆಗೆದುಕೊಂಡು ಅದನ್ನು ಇನೋವಾ ಕಾರ್ಗೆ ಹಾಕ್ಕೊಂಡು ಬಂದಿದ್ದಾರೆ. ಹೀಗಾಗಿ ಇನೋವಾ ಕಾರನ್ನು ಕೂಡ ಎಲ್ಲಾದರೂ ಬೇರೆ ಅಡ್ಡ ರಸ್ತೆಯಲ್ಲಿ ಎಲ್ಲಾದರೂ ಕೂಡ ನಿಲ್ಲಿಸಿ ಬೇರೊಂದು ಕಾರ್ಗೂ ಕೂಡ ಹಣವನ್ನು ಶಿಫ್ಟ್ ಮಾಡಿಕೊಂಡು ಹಣದ ಸಮೇತನೇ ಆರೋಪಿಗಳು ಎಸ್ಕೇಪ್ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈಗ CCTV ಕ್ಯಾಮ್ರಾದ ದೃಶ್ಯಗಳ ಆಧಾರದ ಮೇಲೆ ಈ ಒಂದು ಇನೋವಾ ಕಾರು ಎಲ್ಲೆಲ್ಲಿ ಹೋಗಿದೆ, ಹೇಗೆ ಮತ್ತು ಯಾವ ಭಾಗದಲ್ಲಿ ಸಂಚಾರ ಮಾಡ್ತಾ ಇದೆ, ಅಥವಾ ಗಡಿ ಬಿಟ್ಟು ಬೆಂಗಳೂರು ನಗರದ ಗಡಿಯನ್ನು ಬಿಟ್ಟು ಎಲ್ಲಾದರೂ ಕೂಡ ತಮಿಳುನಾಡು ಭಾಗಕ್ಕೆ ಅಥವಾ ಆಂಧ್ರ ಭಾಗಕ್ಕೆ ಏನಾದರೂ ಎಸ್ಕೇಪ್ ಆಗುವಂಥ ಪ್ರಯತ್ನ ಮಾಡ್ತಾ ಇದೆಯಾ, ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಈಗ ಪರಿಶೀಲನೆ ಮತ್ತು ತನಿಖೆ ನಡೆಸ್ತಾ ಇದ್ದಾರೆ ಮತ್ತು CCTV ದೃಶ್ಯಾವಳಿಗಳ ನೆರವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಈ ಗಡಿ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಪೊಲೀಸ್ ಠಾಣೆಗಳಿಗೂ ಕೂಡ ಈ ಎಲ್ಲ ವಾಹನಗಳನ್ನು ನಾಕಾಬಂದಿ ಮಾಡಿ ತಪಾಸಣೆಯನ್ನು ಮಾಡಲಿಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಇನೋವಾ ಕಾರ್ನ ಬಗ್ಗೆಯೂ ಕೂಡ ವಿಶೇಷ ಗಮನವನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇಲ್ಲಿ ಈ ಒಂದು ಡೈರಿ ಸರ್ಕಲ್ ಫ್ಲೈಓವರ್ನಿಂದ ಕೆಲವೇ ಕಿಲೋಮೀಟರ್ ದೂರ ಹೋದರೆ ಅವರಿಗೆ ಸರ್ಜಾಪುರ, ಮಾರತಳ್ಳಿ ರೋಡು, ಅದಾದ ಬಳಿಕ ಅತ್ತಿಬೆಲೆ ರೋಡ್ ಕೂಡ ಸಿಗುತ್ತೆ. ಅತ್ತಿಬೆಲೆ ಗಡಿಯನ್ನು ದಾಟಿದ್ರೆ ಹೊಸೂರು, ತಮಿಳುನಾಡಿನ ಗಡಿ ಬರುತ್ತೆ. ಹಾಗಾಗಿ ತಮಿಳುನಾಡು ಕಡೆಗೂ ಕೂಡ ಎಸ್ಕೇಪ್ ಆಗ್ಬೋದು.
ಇಲ್ವೇ ಏನಾದರೂ ಕೂಡ ಅವರು ಈ ಡೈರಿ ಸರ್ಕಲ್ನಿಂದನೇ ಬೇರೆ ರೂಟ್ನ ಮೂಲಕ ಹೊಸಕೋಟೆ ಮಾರ್ಗವಾಗಿ ಕೋಲಾರದಿಂದ ಆಂಧ್ರ ಕಡೆಗೂ ಕೂಡ ಎಸ್ಕೇಪ್ ಆಗ್ಲಿಕ್ಕೆ ಅವಕಾಶ ಇದೆ, ಇಲ್ವೇ ತಮಿಳುನಾಡು ಕಡೆಗೂ ಕೂಡ ಎಸ್ಕೇಪ್ ಆಗ್ಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಈಗ ಎಲ್ಲ ಭಾಗದಲ್ಲೂ ಕೂಡ ಈ ನಗರವನ್ನು ಬಿಟ್ಟು ಈ ಒಂದು ಇನೋವಾ ಕಾರು ಹಣವನ್ನು ತೆಗೆದುಕೊಂಡು 7 ಕೋಟಿ ರೂಪಾಯಿಯಷ್ಟು ಹಣವನ್ನು ತೆಗೆದುಕೊಂಡು ಬೇರೆ ರಾಜ್ಯಗಳಿಗೆ ಅಥವಾ ರಾಜ್ಯದ ಸಿಟಿಯನ್ನು ಬಿಟ್ಟು ಬೇರೆ ಭಾಗಗಳಿಗೆ ಹೋಗದಂತೆ ತಡೆತಕ್ಕಂಥ ಪ್ರಯತ್ನವನ್ನು ಮತ್ತು ಹಣವನ್ನು ರಿಕವರಿ ಮಾಡ್ಕೊಳ್ತಕ್ಕಂಥದ್ದು, ಆರೋಪಿಗಳನ್ನು ಬಂಧಿಸ್ತಕ್ಕಂತಹ ಕಾರ್ಯಾಚರಣೆಯನ್ನು ಈಗ ಬೆಂಗಳೂರು ನಗರ ಪೊಲೀಸರು ನಡೆಸ್ತಾ ಇದ್ದಾರೆ. ಒಂದು ಸಿನಿಮಾ ಸ್ಟೈಲ್ನಲ್ಲಿ ಈಗ ಬೆಂಗಳೂರು ನಗರದಲ್ಲೇ ಮಧ್ಯಾಹ್ನವೇ ದರೋಡೆ ನಡೆದಿದೆ. ಮಧ್ಯಾಹ್ನ 1:30 ಸುಮಾರಿಗೆ ಈ ಡೈರಿ ಸರ್ಕಲ್ನ ಫ್ಲೈಓವರ್ನ ಮೇಲ್ಭಾಗದಲ್ಲೇ ದರೋಡೆ ನಡೆದಿದೆ. ಆದರೆ ಈ ಒಂದು CMS ವಾಹನದಲ್ಲಿದ್ದಂಥ ಸಿಬ್ಬಂದಿ ಕೂಡ ತಕ್ಷಣವೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಮಾಹಿತಿಯನ್ನು ಕೊಡಬಹುದಾಗಿತ್ತು, ತಕ್ಷಣ ಪೊಲೀಸರನ್ನು ಅಲರ್ಟ್ ಮಾಡಬಹುದಾಗಿತ್ತು. ಕೆಲವೇ ನಿಮಿಷಗಳಿಗೆ ಬೇಕಾದ್ರೆ ಪೊಲೀಸರು ಆ ಕಾರನ್ನು ಚೇಸ್ ಮಾಡ್ತಾ ಇದ್ರು. ಆದರೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡೋದ್ರಲ್ಲೂ ಕೂಡ ವಿಳಂಬವನ್ನು ಮಾಡಿದ್ದಾರೆ. ಇದು ಕೂಡ ಈಗ CMS ವಾಹನದಲ್ಲಿದ್ದಂಥ ಚಾಲಕ, ಇಬ್ಬರು ಗನ್ಮ್ಯಾನ್ಗಳು ಮತ್ತು ಓರ್ವ ಸಿಬ್ಬಂದಿ ಮೇಲೆ ಅನುಮಾನಕ್ಕೆ ಕಾರಣ ಆಗಿದೆ. ಹೀಗಾಗಿ ಇವರು ಕೂಡ ಈ ದರೋಡೆಯಲ್ಲಿ ಭಾಗಿಯಾಗಿಯೇ ಈ ಒಂದು ಕೃತ್ಯವನ್ನು ಎಸಗಿರ್ಬೋದಾ ಹೇಗೆ ಅನ್ನತಕ್ಕಂಥ ಅನುಮಾನ ಕೂಡ ಪೊಲೀಸರಿಗೆ ಬಂದಿದೆ. ಈಗ ಸುದ್ದಾಗುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಕೂಡ ಸಿಟಿನಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗೂ ಕೂಡ ಪೊಲೀಸರು ಅಲರ್ಟ್ ಆಗಿ ಎಲ್ಲ ವಾಹನಗಳನ್ನು ಕೂಡ ಚೆಕಿಂಗ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಬೆಂಗಳೂರಿನ ಗಡಿ ಭಾಗದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗಳು, ವಿಶೇಷವಾಗಿ ಆನೇಕಲ್ ಆಗ್ಬೋದು, ಚಂದಾಪುರ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಇವರೆಲ್ಲರೂ ಕೂಡ ಈಗ ತಮ್ಮ ಸ್ಟೇಷನ್ನ ವ್ಯಾಪ್ತಿನಲ್ಲಿ ಸಂಚರಿಸ್ತಕ್ಕಂಥ ವಾಹನಗಳನ್ನ, ವಿಶೇಷವಾಗಿ ಇನೋವಾ ಕಾರ್ಗಳನ್ನು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.